ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ. ವೆಲ್ಕಮ್ ಟಾನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಏನಪ್ಪಾ ಕುಕಿಂಗ್ ಚಾನಲ್ ಅಲ್ಲಿ ಅನು ಮೇಡಮ್ ಹಿಂಗ್ ಬಂದು ಕೂತ್ಬಿಟ್ಟಿದ್ದಾರೆ ಅಂತ ನೀವೆಲ್ಲ ಊಹಿಸ್ತಿರ್ಬೋದು. ಇವತ್ತಿನ ದಿನ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗುವಂತಹ ಒಂದು ಸಣ್ಣ ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮ ಹತ್ರ. ಏನಪ್ಪಾ ವಿಡಿಯೋ ಅಂತ ಅಂದ್ರೆ, ಯಾವುದೇ ಖರ್ಚಿಲ್ಲದೆ ₹1 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಹೇಗೆ ನಾವು ಕೂತ್ಕೊಂಡು ಮನೆಯಿಂದ ಹಣ ಗಳಿಸೋದು ಅಂತ. ಸೊ ತುಂಬಾ ಜನ, ಸಾಕಷ್ಟು ಜನ ಹೆಣ್ಮಕ್ಳಿಗೆ ಏನಾಗ್ಬಿಟ್ಟಿರುತ್ತೆ ಅಂದ್ರೆ, ಕೆಲವರು ಹೊರಗಡೆ ಇರ್ತಾರೆ, ಸಾಕಷ್ಟು ಜನ ಓದ್ತಾ ಇರ್ತಾರೆ, ಮತ್ತೆ ಸಾಕಷ್ಟು ಜನ ಎಜುಕೇಶನ್ ಸ್ವಲ್ಪ ದುಡ್ಡಿಲ್ಲ ಅಂತೆಲ್ಲ ಲೋನ್ ತಗೊಳ್ತಿರ್ತಾರೆ. ಎಜುಕೇಶನ್ ಲೋನ್ ತೀರ್ಸ್ಲಿಕ್ಕಾಗದೆ ಒದ್ದಾಡ್ತಿರ್ತಾರೆ. ಅಂತವ್ರಿಗೆ ಇಲ್ಲಿ ಸಣ್ಣದಾಗಿ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಕನಿಷ್ಠ ಅಂದ್ರೂ 30,000 ರಿಂದ 40,000 ರೂಗಳ ಸಂಪಾದನೆನ ನೀವು ಮನೇಲೆ ಕೂತ್ಕೊಂಡು 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಶುರು ಮಾಡಬಹುದು. ನಾನಿವತ್ತು ನಿಮ್ಗೆ ಒಂದು ಮೀಶೋ ಆಪ್ ಬಗ್ಗೆ ಕಂಪ್ಲೀಟ್ ಆಗಿ ಸಂಪೂರ್ಣ ಮಾಹಿತಿ ಕೊಡೋಣ ಅಂತ ಅನ್ಕೊಂಡಿದೀನಿ. ಸ್ನೇಹಿತರೆ, ಸುಮಾರು ಜನ ಹೆಣ್ಮಕ್ಳಿಗೆ ದುಡ್ಡಿನ ಅವಶ್ಯಕತೆ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅಥವಾ ಗಂಡನ ಕಷ್ಟದಲ್ಲಿ, ಅಯ್ಯೋ ನಾನು ಏನಾದ್ರೂ ದುಡಿತಿದ್ರೆ ಒಂದ್ ಸ್ವಲ್ಪನಾದ್ರೂ ಗಂಡನಿಗೆ ಕೊಡ್ಬೋದಿತ್ತ ಅನ್ನೋ ಭಾವನೆ ನಿಮ್ಮಲ್ಲಿರುತ್ತೆ. ಸೊ ಆದ್ರೆ ಏನಾಗ್ಬಿಟ್ಟಿರ್ತಪ್ಪ ಅಂದ್ರೆ, ಹೊರಗಡೆ ಹೋಗಿ ಕೆಲಸ ಮಾಡೋಷ್ಟು ನಮ್ಗೆ ಸಮಯ ಇರೋದಿಲ್ಲ, ಅಥವಾ ಹೊರಗಡೆ ಕಳಿಸೋದಿಲ್ಲ. ಕೆಲವು ಗಂಡಸರು ಹೊರಗಡೆ ಕಳಿಸ್ಲಿಕ್ಕೆ ಇಷ್ಟನೇ ಪಡೋದಿಲ್ಲ. ಅಂತವರು ಕೂಡ ಮನೆಯಲ್ಲೇ ಕೂತ್ಕೊಂಡು, ಮೇನ್ ಥಿಂಗ್ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಮ್ಯಾನೇಜ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರುವಂತದ್ದು 3 ಮುಖ್ಯವಾದ ಪ್ರಮುಖವಾದ ವಸ್ತುಗಳು. ಏನೇನಪ್ಪಾ ಅಂದ್ರೆ, ಮೊದಲನೇದಾಗಿ ಒಂದು ಆಂಡ್ರಾಯ್ಡ್ ಫೋನ್ ಬೇಕು, ಇನ್ನೊಂದು ಇಂಟರ್ನೆಟ್ ಕನೆಕ್ಷನ್ ಬೇಕು. ಅದಲ್ಲದೆ ಸ್ನೇಹಿತರೆ, ಮೂರನೇದು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ಬೇಕು. ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ಬೇಕು ಅಂದ್ರೆ, ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಬೇರೆ ಯಾವುದೇ ಸೈಟ್ ಅಲ್ಲಿ ನೀವು ಇನ್ವಾಲ್ವ್ ಆಗಿರ್ಬೇಕು. ಶೇರ್ ಚಾಟ್ ಆಗಲಿ, ಯಾವ್ದಾದ್ರೂ ಸರಿನೇ. ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದ್ರೆ, ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಮಿಂತ್ರಾ, ಎಷ್ಟೊಂದು ಆಪ್ ಇದೆ. ಅದರಲ್ಲೆಲ್ಲ ನೀವು ರೀಸೇಲ್ ಮಾಡ್ತೀನಿ ಅಥವಾ ಸೇಲ್ ಮಾಡ್ತೀನಿ ಅನ್ನೋದಾದ್ರೆ ಸಾಕಷ್ಟು ಪ್ರೊಸೀಜರ್ ಇರುತ್ತೆ, ರಿಸ್ಕ್ ಇರುತ್ತೆ. ಬಟ್ ಆದ್ರೆ ರಿಸ್ಕ್ ತಗೊಳ್ಳಿಕ್ಕೆ ತಯಾರಿರುವುದಿಲ್ಲ. ಏನಪ್ಪಾ ಆಗ್ಬಿಟ್ಟಿರುತ್ತೆ ಅಂದ್ರೆ, ಸ್ವಲ್ಪ ಬಂಡವಾಳ ಹಾಕಿರ್ತೀವಿ, ಬಟ್ ಅದ್ ಬರುತ್ತೋ ಬರಲ್ವೋ ಅಂತಾನೆ ಚಿಂತೆ ಆಗಿರುತ್ತೆ. ನಾವು ಸ್ವಲ್ಪ ಹಾಕಿದ್ರು ಕೂಡ ಆ ಮನುಷ್ಯನಿಗೆ ಆ ದುಡ್ಡಿನ ಬೆಲೆ ಗೊತ್ತಿರುತ್ತೆ. ಎಷ್ಟು ಹಾಕಿರ್ತಾರೆ ಅನ್ನೋದೆಲ್ಲ ಇಂಪಾರ್ಟೆಂಟ್, ಆ ದುಡ್ಡಿನ ಬೆಲೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಕಿರೋದು ನಮ್ಗೆ ರಿಟರ್ನ್ಸ್ ಬರುತ್ತಾ ಅನ್ನೋದು ಮುಖ್ಯ ಆಗಿರುತ್ತೆ. ಸೊ ಬನ್ನಿ ಯಾವ ರೀತಿ ಇದನ್ನ ಉಪಯೋಗಿಸ್ಕೊಳ್ಳೋದು ಅಂತ ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ನ, ರೆಫರಲ್ ಲಿಂಕ್ ನ ನೀವು ಉಪಯೋಗಿಸ್ಕೊಂಡು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಇಮಿಡಿಯೇಟ್ ₹50 ಬೋನಸ್ ಲಿಂಕ್ ಸಿಗುತ್ತೆ. ಸೊ ಬನ್ನಿ ಯಾವ ರೀತಿ ಉಪಯೋಗಿಸೋದು, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ನಾ ಹೇಳ್ದಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂತಹ ಲಿಂಕ್ ಮುಖಾಂತರ ನೀವೇನಾದರೂ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಆ ತಕ್ಷಣ ₹50 ಬೋನಸ್ ಪಾಯಿಂಟ್ ಬಂದ್ಬಿಡತ್ತೆ. ಈಗ ನೋಡಿ, ಇನ್ಸ್ಟಾಲ್ ಅಂತ ಕೊಟ್ಟಿದ್ದೀನಿ. ಈಗ ಇನ್ಸ್ಟಾಲೈಸೇಷನ್ ಆಗ್ತಾ ಇದೆ, ನೀವು ನೋಡಬಹುದು. ಎಸ್, ಈಗಾಗಿದೆ. ಆನಂತರ ಈಗ ನೋಡಿ, ಓಪನ್ ಅಂತ ಕೇಳ್ತಿದೆ. ಓಪನ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ನಾನಿಲ್ಲಿ ಸರ್ಕಲ್ ಹಾಕಿ ನಿಮಗೆ ಸ್ಪೆಸಿಫಿಕ್ ಆಗಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ನಾನು ಡೀಟೇಲಾಗಿ ಹೇಳ್ತೀನಿ. ನೋಡಿ, ಸೈನ್ ಅಪ್ ಫಾರ್ ಫ್ರೀ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನೋಡಿ, ನೀವು ನಿಮ್ಮ ಮೊಬೈಲ್ ನಂಬರನ್ನು ನೀವಿಲ್ಲಿ ಹಾಕಬೇಕಾಗತ್ತೆ. ಹಾಕಿದ ತಕ್ಷಣ ಕಂಟಿನ್ಯೂ ಕೊಡಿ. ಈಗ ನೋಡಿ, ಒಂದು ಕೋಡ್ ಬರುತ್ತೆ. ಈ OTP ಕೋಡನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ನಿಮ್ಮ ಮೊಬೈಲಲ್ಲೇ ಇದ್ದರೆ ನೀವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಅದೇ ವೆರಿಫೈ ಆಗುತ್ತೆ. ಈಗ ವೆರಿಫೈಡ್ ಅಂತ ಅಲ್ಲೇ ತೋರಿಸ್ತಿದೆ. ಈಗ ನೋಡಿ, ಸೈನ್ ಅಪ್ ಫಾರ್ ಫ್ರೀ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವಿಲ್ಲಿ ಮೇಲ್ಗಡೆ ವಿಡಿಯೋ ಕಾಣ್ತಿದೆ, ನೀವು ನೋಡಬಹುದು. ಏನಾದರೂ ಗೊತ್ತಿಲ್ಲ ಅಂದರೆ ಅದನ್ನು ನೋಡ್ಕೋಬೋದು. ಇಲ್ಲ ಅಂದರೆ ನೋ, ಐ ಆಲ್ರೆಡಿ ನೋ ಅಂತಿದೆಯಲ್ಲ ಕೆಳಗಡೆ, ಅದನ್ನು ಕ್ಲಿಕ್ ಮಾಡ್ಕೋಬಹುದು. ಈಗ ಮೀಶೋ ಆ್ಯಪು ಈಗ ಆಲ್ರೆಡಿ ಓಪನ್ ಆಯಿತು. ನಿಮ್ಮ ಏಜ್ ಮತ್ತು ನೀವು ಮೇಲಾ ಫೀಮೇಲಾ ಅದನ್ನು ಕೊಡಬೇಕಾಗತ್ತೆ. ಆನಂತರ ಹೌಸ್ ವೈಫ್, ನೀವೇನು ಕೆಲಸ ಮಾಡ್ತಿದ್ದೀರಾ ಅದನ್ನು ಕೊಡಿ. ನೆಕ್ಸ್ಟು ಕಂಟಿನ್ಯೂ ಕೊಡಿ. ಈಗ ನೆಕ್ಸ್ಟು ಕಂಟಿನ್ಯೂ, ಅಲೋ ಕೊಡಿ. ಆನಂತರ ತಿರ್ಗಾ ಅಲೋ ಕೊಡಿ. ಆನಂತರ ಈ ರೀತಿ ನಿಮಗೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ಬಟ್ಟೆಗಳು, ಪ್ಯಾಟ್ರನ್ಸು, ಡಿಸೈನ್ಸು, ಏನೇನೋ ಸಾಮಾನುಗಳಿರುತ್ತೆ. ದಿನನಿತ್ಯಕ್ಕೆ ಬಳಸುವಂತಹ ಸಾಮಾನುಗಳಿರುತ್ತೆ. ಎತ್ನಿಕ್ ಆಗಿರ್ಬೋದು, ಜ್ಯುವೆಲ್ರಿ, ವೆಸ್ಟರ್ನ್ ವೇರ್, ಟೀ ಶರ್ಟ್ಸ್, ಮತ್ತು ಬ್ಯೂಟಿ ಅಸೆಸರೀಸ್ ಇರ್ಬೋದು, ಕಿಡ್ಸ್ಗಿರ್ಬೋದು, ಹೋಮ್ಗಿರ್ಬೋದು, ಎಲೆಕ್ಟ್ರಾನಿಕ್, ಲೈಫ್ ಸ್ಟೈಲ್ಗೆ, ಪ್ರತಿಯೊಬ್ಬರಿಗೂ ಏನೇನು ದಿನನಿತ್ಯದ ಬಳಕೆಗೆ ಉಪಯೋಗಿಸುವಂತಹ ವಸ್ತುಗಳು ಇಲ್ಲಿ ಧಾರಾಳವಾಗಿ ಸಿಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಮನೆಗೆ ಏನೋ ಒಂದು ಐಟಮ್ ಬೇಕು ಅಂತ ಅಂದ್ಕೊಳ್ತೀನಿ.
ಈಗ ಹೋಮ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಹೋಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ. ನೋಡಿ, ಈಗ ಈ ಒಂದು ಪ್ರಾಡಕ್ಟ್ಸ್ ಏನಿದೆ, ಇಲ್ಲಿ ಒಂದು ಎಷ್ಟೊಂದು ಪ್ರಾಡಕ್ಟ್ಸ್ ತೋರಿಸ್ತಿದೆಯಲ್ಲ, ಅದ್ರ ಮೇಲೆ ಒಂದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ನೀವು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ತಾ ಬನ್ನಿ, ನಿಮಗೆ ವೆರೈಟೀಸ್ ಆಫ್ ಐಟಮ್ ಸಿಗುತ್ತೆ. ಈಗ ನನಗೆ ಈ ಸ್ಪೈಸಿ ರ್ಯಾಕ್ ಬೇಕು, ಇದರಲ್ಲಿ ಎಲ್ಲ ಸ್ಪೈಸಸ್ನು ಇಟ್ಕೋಬೋದು. ನಾನಿಲ್ಲಿ ಶೇರ್ ಕೂಡ ಮಾಡ್ಬೋದು. ಈಗ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದಾರೆ ಅನ್ನೋದಾದರೆ, ಲೈಕ್ ಫೇಸ್ಬುಕ್ ಆಗಿರ್ಬೋದು, ಬೇರೆ ಯಾವುದಾದ್ರೂ ಸೋಷಲ್ ಮೀಡಿಯಲ್ಲಿ ಇದ್ದಾರೆ ಅನ್ನೋದಾದರೆ ಶೇರ್ ಆನ್ ಅದರ್ಸ್ ಅಂತಿದೆ ನೋಡಿ, ಅಲ್ಲಿ ಮಾಡಬೇಕು. ಇಲ್ಲ ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ ಅಂತ ಅಂದರೆ ಶೇರ್ ಆನ್ ವಾಟ್ಸಪ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಈಗ ನೋಡಿ, ನಾನು ಯಾರಿಗೋ ಒಂದಷ್ಟು ಜನಕ್ಕೆ ಇಲ್ಲಿ ಶೇರ್ ಮಾಡ್ತೀನಿ. ಈಗ ನಾನಿಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅನುಜಿಯೋಗೆ ಶೇರ್ ಮಾಡಿಕೊಂಡೆ. ಈಗ ಇಲ್ಲಿ ಯಾರೋ ಮಾರ್ಕ್ ಇದೆಯಲ್ಲ, ಆ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟು ಆ ಪಿಕ್ ಏನಿದೆ ಅವ್ರಿಗೆ ಹೋಗುತ್ತೆ. ನೀವು ಅವ್ರ ಹತ್ರ ಮಾತಾಡ್ಕೊಳ್ಳಿ, ಎಷ್ಟು ಬೆಲೆಗೆ ಬೇಕು, ಆ ಪ್ರಾಡಕ್ಟ್ ಅವ್ರಿಗೆ ಇಷ್ಟ ಆಯಿತು, ಓಕೆ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಅಂದರೆ ಅದ್ರ ಮಾಮೂಲಿ ರೇಟ್ ಎಷ್ಟಿದೆ ನೋಡ್ಕೊಳ್ಳಿ. ಈಗ ಬ್ಯಾಕ್ ಸೈಡ್ ಬರ್ತಾ ಇದ್ದೀನಿ ನೋಡಿ, ನಾನಿಲ್ಲಿ ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. 389 ರೂಪಾಯಿ ಇದೆ 8 ಜಾರ್ಗೆ ಅಲ್ವಾ. ನೀವು ಅವ್ರ ಹತ್ರ ರೇಟ್ ಮಾತಾಡ್ಕೊಳ್ಳಿ. ರೇಟ್ನ ಮಾತಾಡಿಕೊಂಡು ನೀವೇನು ಮಾಡ್ಬೋದು, ಅವ್ರಿಗೆ ಬೇಕು ಅಂದರೆ ನೀವು ಅವ್ರದ್ದೇ ಮನೆಗೆ ಡೈರೆಕ್ಟಾಗಿ ಕಳಿಸ್ಬೋದು, ಆಯಿತಾ. ಯಾವ ರೀತಿ ಅಂತ ನೋಡಿದ್ರೆ, ಆ್ಯಡ್ ಟು ಕಾರ್ಟ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ನೋಡಿ, ಈಗ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ನೀವು ಮೇಲ್ಗಡೆ ನೋಡ್ತಿದ್ದೀರಲ್ಲ ಬುಟ್ಟಿ ಒಳಗಡೆ, ಈಗ ಆಲ್ರೆಡಿ ಅದು ಸೇರಿಕೊಂಡಿದೆ. ಸೊ ನೀವು ಪರ್ಚೇಸ್ ಮಾಡಿದ್ದೀರಾ ಅಂತ ಅರ್ಥ. ಈಗ ಕ್ಯಾಶ್ ಆನ್ ಡೆಲಿವರಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ 389 ರೂಪೀಸ್ ಇದೆ, ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ 40 ರೂಪೀಸ್ ಇದೆ. ಫಸ್ಟ್ ಆರ್ಡರ್ ಆಗಿರೋದ್ರಿಂದ ನಿಮಗೆ 77 ರೂಪೀಸ್ ಡಿಸ್ಕೌಂಟ್ ಸಿಕ್ಕಿದೆ, ಆಯಿತಾ. ಈಗ ಟೋಟಲ್ ಅವ್ರು ಎಷ್ಟು ಪೇ ಮಾಡಬೇಕು, 389 ರೂಪೀಸ್ ಪೇ ಮಾಡಬೇಕಾಗತ್ತೆ. ಕ್ವಾಲಿಟಿ ನೋಡಿ, ಎಷ್ಟು ಬೇಕು ಕ್ವಾಂಟಿಟಿ ಅಂತ ನೀವು ನೋಡ್ಕೊಳ್ಳಿ. 1 ಬೇಕಾ 2 ಬೇಕಾ, ಎಷ್ಟು ಹಾಕಬೇಕು ಅಂತ ನೋಡ್ಕೊಳ್ಳಿ. ಆನಂತರ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಯಾಶ್ ಟು ಕಲೆಕ್ಟ್ ಫ್ರಮ್ ದ ಕಸ್ಟಮರ್ಸ್, ನೀವು ಅವ್ರ ಹತ್ರ ಎಷ್ಟು ಬೆಲೆಗೆ ಮಾತಾಡಿರ್ತೀರಾ. ಈಗ ಮೇಲ್ಗಡೆ 361 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ ಅಲ್ವಾ, ನಮಗೆ ಬರೋ ರೇಟ್ ಅದು. ನಿಮಗೆ ಸ್ವಲ್ಪ ಲಾಭನೂ ಸೇರಿಸಿ ನೀವು ಅಲ್ಲಿ ಹಾಕಿ. ಫಾರ್ ಎಕ್ಸಾಂಪಲ್ ನನಗೆ 100 ರೂಪಾಯಿ ಬೇಕು, ಸೊ ಹಾಗಾಗಿ 100 ರೂಪಾಯಿ ಎಕ್ಸ್ಟ್ರಾ ಸೇರಿಸ್ಬಿಟ್ಟು 461 ರೂಪಾಯಿ ಹಾಕಿದ್ದೀನಿ. ಕೆಳಗಡೆ ನೋಡಿ 100 ರೂಪಾಯಿ ಅಂತಿದೆ. ಈಗ ಪ್ರೊಸೀಡ್ ಅಂತ ಕೊಡಿ, ಓಕೆನಾ. ಆ್ಯಡ್ ನ್ಯೂ ಅಡ್ರೆಸ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಕಸ್ಟಮರ್ ಹೆಸರು, ನೀವು ಯಾರಿಗೆ ಆ ಪ್ರಾಡಕ್ಟ್ನ ಕಳಿಸ್ತಿದ್ದೀರಾ ಅವ್ರ ಹೆಸರು, ಫೋನ್ ನಂಬರು, ಬಿಲ್ಡಿಂಗು, ಯಾವ ಸ್ಟ್ರೀಟಲ್ಲಿದ್ದಾರೆ, ಯಾವ ಕಾಲೋನಿನಲ್ಲಿದ್ದಾರೆ, ಯಾವ ಏರಿಯಾದಲ್ಲಿದ್ದಾರೆ, ಲ್ಯಾಂಡ್ ಮಾರ್ಕ್ ಏನು, ಯಾವ ಸ್ಟೇಟಲ್ಲಿದ್ದಾರೆ, ಮತ್ತು ಪಿನ್ ಕೋಡ್, ಇದಿಷ್ಟನ್ನು ಹಾಕಿಬಿಟ್ಟು ಸೇವ್ ಅಡ್ರೆಸ್ ಅಂತಿದೆ ನೋಡಿ, ಇದನ್ನು ಸೇವ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆನಂತರ ಈ ಪ್ರಾಡಕ್ಟು ಅವ್ರಿಗೆ ತಲುಪಿರುತ್ತೆ. ಅವ್ರಿಗೆ ತಲುಪಿದ 2 ದಿನದ ನಂತರ ನಿಮಗೆ ನಿಮ್ಮ ಅಮೌಂಟು, ನಿಮಗೆ ಲಾಭ ನಿಮಗೆ ತಲುಪಿಬಿಡತ್ತೆ. ಗೊತ್ತಾಯ್ತಲ್ವಾ ಸ್ನೇಹಿತರೆ? ಎಸ್, ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಯಾವ ರೀತಿ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಚೂರು ನಾವು ಇನ್ವೆಸ್ಟ್ಮೆಂಟ್ ಮಾಡದೆ ಹಣ ಗಳಿಸೋದು ಅಂತ. ಎಸ್ಪೆಷಲಿ ಮದುವೆ ಆಗಿರುವಂತಹ ಗೃಹಿಣಿಯರಿಗೆ ಇದೊಂದು ಬೆಸ್ಟ್ ಆಪ್ ಅಂತಾನೆ ಹೇಳ್ಬೋದು. ಇವತ್ತು ನಾನು ಕೊಟ್ಟಂತ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮುಖಾಂತರ ಹೋದ್ರೆ ನಿಮ್ಗೆ 50 ರೂಪೀಸ್ ಬೋನಸ್ ಅಮೌಂಟ್ ಕೂಡ ಸಿಗುತ್ತೆ. ಇವತ್ತು ನಾನು ಕೊಟ್ಟಂತ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ನಮಸ್ತೆ.